ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ ಮಾರ್ನಿಂಗ್ ಟಿಪ್ಸ್ ಹೇಳೋಣ ಅಂತ ಟಿಪ್ಸ್ ಅಂತಲ್ಲ, ಮಾರ್ನಿಂಗ್ ರೊಟೀನ್ ಹೇಳೋಕ್ಕಂತ ಬಂದಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ರೊಟೀನಲ್ಲಿ ನೀವು ಇದನ್ನು ಹ್ಯಾಡ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ಗೂ ನಂತರ ಆಗುತ್ತೆ. ಇದು ಏನು ಹಚ್ಕೊಂಡಿಲ್ಲ, ನಾನು ಮಾಯ್ಶ್ಚರೈಸರು ಹಚ್ಕೊಂಡಿಲ್ಲ, ಒಂದು ಎಂಥದ್ದು ಹಚ್ಕೊಂಡಿಲ್ಲ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ, ನಾನು ಹಿಂದೆ ಇರೋ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ನನ್ನ ಫೇಸು ಎಷ್ಟು ಅಂದರೆ ಟ್ಯಾನ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ರಿಂಕಲ್ಸ್ ಅಂತಲ್ಲ, ಸ್ವಲ್ಪ ಟ್ಯಾನಿಂಗ್ ಇರೋದು ಅದೆಲ್ಲ ಕಾಣಿಸುತ್ತೆ ನಿಮಗೆ. ಸೊ ಗೈಸ್, ಈಗ ನೋಡಿ ನನ್ನ ಫೇಸ್, ರಿಯಲ್ ಫೇಸ್ ಹೆಂಗಿದೆ ಅಂತ. ಇದು ನನ್ನ ರಿಯಲ್ ಫೇಸು. ನಾನು ಯಾವ್ಯಾವ ಪ್ರಾಡಕ್ಟ್ ಹಚ್ಕೊಂತ ಇದು ಹಿಂಗಾಗಿದೆ ಅಂತ ಹೇಳೋದಾದರೆ, ಪ್ರಾಡಕ್ಟ್ಸ್ನ ನಿಮಗೆ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ನಾನು ಈ ಪ್ರಾಡಕ್ಟ್ಸ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮು ಕೂಡಿ ಬರಲಿಲ್ಲ ಅಂತ ಅಂದ್ಕೊಳ್ತೀನಿ. ಆ ಪ್ರಾಡಕ್ಟನ್ನ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನಾನು ಯಾವಾಗಲೂ ಅಪ್ಲೈ ಮಾಡೋದು ರೋಸ್ ವಾಟರ್ ಮಸ್ಟ್ ಶುಡ್ ಬಿ. ಅದನ್ನು ಫಸ್ಟ್ ಸ್ಪ್ರೇ ಮಾಡ್ಕೊಳ್ಳೋಣ. ಏನಕ್ಕೆ ಇಷ್ಟು ಪಂಪ್ ಅಂತ ಹೇಳ್ತೀರಾ? ಬಿಕಾಸ್ ಈಗ ಸಮ್ಮರ್ ಒಂಥರ ಫುಲ್ಲು ಬಿಸಿಲು ಅಲ್ಲ, ತುಂಬ ಕೋಲ್ಡು ಅಲ್ಲ, ಆ ಥರ ಮಧ್ಯ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಪ್ಯಾಂಪರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇದು ರೋಸ್ ವಾಟರ್ ಬೇಕೇ ಬೇಕು. ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಕಿವಿ ಹತ್ರ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಕಿವಿ ಹತ್ರ ಬಿಟ್ಟರೆ ಮತ್ತು ಇದು ಒಂಥರ ಸ್ಕಿನ್ನು, ಇಲ್ಲಿ ಒಂಥರ ಸ್ಕಿನ್ನು, ಇಲ್ಲಿ ಒಂಥರ ಸ್ಕಿನ್ನು ಕಾಣಿಸುತ್ತೆ. ಸೊ ಗೈಸ್, ಪ್ಲೀಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿನೂ ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಬಿಕಾಸ್ ಸ್ಕಿನ್ನು ಇಲ್ಲೇದೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಪ್ಯಾಂಪರ್ ಮಾಡೋಣ. ಬಿಕಾಸ್ ಈಗ ಸಮ್ಮರ್, ಅದಕ್ಕೋಸ್ಕರ ಬಿಸಿಲು ತುಂಬಾ ಇದೆ ನಮ್ಮ ಸೈಡು. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಸ್ವಲ್ಪ ಪ್ಯಾಂಪರ್ ಮಾಡೋಣ ಅಂತ. ಆ್ಯಂಡ್ ಬೇಗನೆ ಒಣಗುತ್ತೆ, ನೀವೇನು ತುಂಬ ಗಾಳಿಗೆ ನಿಂತು ಒಣಗಿಸೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಮದು ಬಾಡಿ ಹೀಟಿಗೆ ಅದನ್ನು ಹಿಡ್ಕೊಂಡ್ಬಿಡುತ್ತೆ ಒಳಗಡೆ ಸ್ಕಿನ್ನಿಗೆ. ನೆಕ್ಸ್ಟ್ ಇದು ಆರಿದೆ. ನೆಕ್ಸ್ಟು ನಾವು ಇದು ಸಿರಮ್ ಹಾಕೋಣ. ಸಿರಮ್ ಪಿಗ್ಮೆಂಟೇಷನ್ ಬ್ರೈಟ್ನಿಂಗ್ ಫೇಸ್ ಸಿರಮ್, ರಿಯಾ ಕಂಪ್ನಿಯವ್ರದ್ದು. ನಾನು ಈ ಕಂಪ್ನಿಯವ್ರದ್ದು ತುಂಬಾ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ನನಗಂತೂ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಇದು ಬಂದು, ಈ ಸಿರಮ್ ಬಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಕಾಣಿಸೋದಾ? ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಬ್ಲರ್ ಆಗ್ತಿದೆ, ಡೋಂಟ್ ಮೈಂಡ್, ಸ್ವಲ್ಪ ನೋಡ್ಕೊಳ್ಳಿ. ರಿಯಾ ಅಂತ, RIYA, ರಿಯಾ ಅಂತ, ಪಿಗ್ಮೆಂಟೇಷನ್ ಆ್ಯಂಡ್ ಬ್ರೈಟ್ನಿಂಗ್ ಫೇಸ್ ಸಿರಮ್ ಅಂತ. ಇಂಗ್ರೀಡಿಯೆಂಟ್ಸ್ ಬಂದು ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ B3 ಆ್ಯಂಡ್ ಪೆಕ್ಟನೋ ಅಲ್ಫಾ ಹರ್ಪಟಿನ್ ಹೈಡ್ರಾನಿಕ್ ಆ್ಯಸಿಡ್ ಆ್ಯಂಡ್ ಗ್ಯಾಲಕಾನಿಕ್ ಕೋಜಿಕ್ ಆ್ಯಸಿಡ್ ಆ್ಯಂಡ್ ಪ್ಲಾಂಟ್ ಟು ಬೇಸ್ ಆಫ್ QS ಅಂತ ಇದೆ. ಸನ್ಲೈಟ್ ಆ್ಯಂಡ್ ಮಾಯ್ಶ್ಚರೈಸರ್, ಸನ್ಲೈಟ್ಲಿಂದ ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ಬಾಟ್ಲ್ ಬಂದಿರುತ್ತೆ ಆ್ಯಂಡ್ ಈ ಥರ ಕ್ಯೂಬಿಕಲ್ ಬಂದಿದೆ. ನಾನು ಇದನ್ನು ಪಂಪ್ನಲ್ಲಿ ತೊಗೊಂಡು ಹಚ್ಕೋಬೇಕು. ಬಟ್ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಬಿಕಾಸ್ ತುಂಬಾ ಕಾಸ್ಟ್ಲಿ ಕಂಡ್ರೆ ಇದು ಪ್ರಾಡಕ್ಟು. ಬಟ್ ತುಂಬ ಎಫೆಕ್ಟಿವ್ ಆಗಿದೆ, ನಾನು ಅದನ್ನು ನೋಡಬಲ್ಲೆ. ಆ್ಯಂಡ್ ಇದ್ರದ್ದು ಹೆಂಗಿದೆ ನೋಡಿ ಟೆಕ್ಸ್ಚರು. ನಾನು ಹೇರ್ಸಿಗೆ ಒಂದು ಹೇರ್ ಪಿನ್ ಹಾಕೋಣ ಅಂದ್ಕೊಂಡೆ, ಮರ್ತಿಬಿಟ್ಟೆ. ಇಲ್ಲೇ ಅಪ್ಲೈ ಮಾಡ್ತೀನಿ. ಚೆನ್ನಾಗಿ ಅಪ್ಲೈ ಮಾಡಬೇಕು. ಏನಕ್ಕೆ ಅಂದರೆ
ನೋಡಿ. ಈ ಥರ ರಬ್ ಮಾಡಬೇಡಿ. ನನಗೆ ಎದುರಿಗೆ ಮಿರರ್ ಇದೆ, ಸ್ವಲ್ಪ ಏನಾದರೂ ಕಣ್ಣಿನ ಹತ್ರ ಹೋದ್ರೆ ಕಾಣುತ್ತೆ ಅಂತ ಮಿರರ್ ಹತ್ರನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ಕಣ್ಣಿನ ಹತ್ರ ಹೋದರೆ ಸ್ವಲ್ಪ ಉರಿಯುತ್ತೆ. ಬಿಕಾಸ್ ವಿಟಮಿನ್ ಇಗೆ ಬಹಳ ಇದಿರೋಕ್ಕೋಸ್ಕರ. ನೋಡಿ ಎಷ್ಟು ಚೇಂಜಸ್ ಆಯ್ತು ನನ್ನ ಫೇಸ್ನಲ್ಲಿ. ಮತ್ತು ನೆಕ್ಸ್ಟು ಬಂದು ಮಾಯ್ಶ್ಚರೈಸರ್ ಹಚ್ಚಬೇಕು. ಅದಗೂ ರಿಯಾ ಅವ್ರದ್ದೇ ಮಾಯ್ಶ್ಚರೈಸರ್, ಡೇ ಕ್ರೀಮ್ ಫಾರ್ ಸ್ಕಿನ್ ಬ್ರೈಟ್ನಿಂಗ್. ರಿಯಾ ಅವ್ರದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್. ಸ್ವಲ್ಪ ತಿಕ್ನೆಸ್ ಸಾಕು. ಇದರದ್ದು ತಿಕ್ನೆಸ್ ಈ ಥರ ಇರುತ್ತೆ, ಸ್ವಲ್ಪ ಈ ಥರ ಬರುತ್ತೆ. ಸ್ವಲ್ಪ ಸಾಕು ನಿಮಗೆ. ಆ್ಯಂಡ್ ಈಗ ಸ್ವಲ್ಪ ಬಿಸಿಲು ಭಾಳ ಇರೋಕ್ಕೋಸ್ಕರ ನಿಮ್ಮ ಸ್ಕಿನ್ನನ್ನು ತುಂಬ ಪ್ಯಾಂಪರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಸ್ಕಿನ್ನು ಅಷ್ಟು ಹೈಡ್ರೇಟ್ ಆಗಿದ್ದರೆ ನಾವು ಚೆನ್ನಾಗಿ ಗ್ಲೋ ಆಗ್ಬೋದು. ಆ್ಯಂಡ್ ವಾಟರ್ ತುಂಬ ಚೆನ್ನಾಗಿ ಕುಡೀರಿ ಈ ಟೈಮ್ನಲ್ಲಿ. ಮಸ್ಟ್ ಶುಡ್ ಬಿ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ವಾಟರ್ ಇಲ್ಲ ಅಂದರೆ ಬಾಡಿ ಹೈಡ್ರೇಟ್ ಕಳ್ಕೊಳ್ಳುತ್ತೆ. ವಾಟರು ಒಂದು 2-3 ಲೀಟರ್ಸನ್ನು ಕುಡೀರಿ ಡೇನಲ್ಲಿ. ಬಿಕಾಸ್ ತುಂಬ ಲಿಮಿಟಾಗಿ ಕುಡಿತೀನಿ ಅಂದರೆ 2-3 ಲೀಟರ್ಸನ್ನು ಕುಡಿಬೇಕು. ಬಿಕಾಸ್ ಈಗಿರೋ ಸಮ್ಮರ್ಗೆ ಕೇಳೋಂಗಿಲ್ಲ, ಸ್ಕಿನ್ ತುಂಬ ಬೇಗನೆ ಹೈಡ್ರೇಟ್ ಕಳ್ಕೊಳ್ಳುತ್ತೆ. ಹಿಂಗೆ ಡಾರ್ಕ್ ಸ್ಪಾಟ್ಸ್ ಹಂಗೇನೇನಿದ್ರೆ ಇದು ಆಲ್ಮೋಸ್ಟ್ ಎಲ್ಲ ತೆಗಿಯೋದಕ್ಕೆ ಫಸ್ಟು ಪ್ರಿಫರೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಇದಾಯಿತು, ಮಾಯ್ಶ್ಚರೈಸರ್ ಆಯಿತು. ಬಿಕಾಸ್ ಇದೊಂದು ರೊಟೀನ್, ಇದು ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಸ್ಕಿನ್ನು ನಿಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇದು ರಿಯಾ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್, ಸನ್ ಸ್ಮೂತ್ನಿಂಗ್ ಪ್ರೊಟೆಕ್ಷನ್ ಫ್ರಮ್ ಸನ್ ಬರ್ನ್ ಅಂತ ಕೊಟ್ಟಿದೆ. ಇದು ರಿಯಾ ಅವ್ರದ್ದು. ನಾನು ತುಂಬ ದಿನ ಯೂಸ್ ಮಾಡೋಕ್ಕೆ ಇಲ್ಲಿದೆ ನೋಡಿ. ಇದು ಸೆಕೆಂಡ್ ಬಾಟಲ್ ಆಲ್ಮೋಸ್ಟ್ ಅಂದರೂ ಇದು ಇಲ್ಲಿವರೆಗೂ ಖಾಲಿಯಾಗಿದೆ. ಇಷ್ಟು ಖಾಲಿಯಾಗಿದೆ. ಇನ್ನೂ ಇಷ್ಟಿದೆ, ಇಷ್ಟಿದೆ. ಅದನ್ನು ಖಾಲಿ ಆಗಿಬಿಡುತ್ತೆ. ಬಿಕಾಸ್ ಈ ಸನ್ನಿಗೆ ಮೇ ಬಿ ಖಾಲಿ ಆಗ್ಬೋದು. ಒಂದೇ ಪಂಪ್ ನಾನು ತೊಗೊಳ್ಳೋದು. ಬಿಕಾಸ್ ಇದು ತುಂಬಾ ಹೈಡ್ರೇಟ್ ಮಾಡುತ್ತೆ. ಇದು ಸ್ಕಿನ್ನೇ ಹೈಡ್ರೇಟ್ಗಿಂತ ಪ್ರೊಟೆಕ್ಷನ್ ಜಾಸ್ತಿ ಇದ್ರದ್ದು. ನಾನು ಯಾಕೆ ತಲೆಗೆ ಅದರ ಹಣೆಗೆ ಯಾಕೆ ಜಾಸ್ತಿ ಹಚ್ತೀನಿ ಅಂತ ಅಂದರೆ, ಅಲ್ಲಿ ಸ್ವಲ್ಪ ಜಾಸ್ತಿ ಶೋ ಆಫ್ ಆಗೋದು ಅದೇ ಪ್ಲೇಸ್ನಲ್ಲಿ. ಎಲ್ಲಿ ಜಾಸ್ತಿ ನಿಮಗೆ ಜಾಸ್ತಿ ಇದು ಬರ್ನ್ ಅಂತ ಅನ್ನಿಸ್ತದೋ ಅಲ್ಲೇ ಜಾಸ್ತಿ ಅಪ್ಲೈ ಮಾಡಿ. ಬಿಕಾಸ್ ಸನ್ಸ್ಕ್ರೀನು ಎಲ್ಲ ಪಾರ್ಟ್ಸ್ಗೂ ಇಂಪಾರ್ಟೆಂಟ್. ಕೈಗೂ ಹಚ್ಕೋಬೋದು, ಕಾಲಿಗೂ ಹಚ್ಕೋಬೋದು ಈ ಪ್ರಾಡಕ್ಟು. ಬಟ್ ನಾನು ಇನ್ನೂ ಕೈಗೆ ಟ್ರೈ ಮಾಡಿಲ್ಲ. ಅದನ್ನು ಟ್ರೈ ಮಾಡಿದ್ರೆ ಹೇಳ್ತೀನಿ ಮೇ ಬಿ ಸಮ್ ಟೈಮ್. ಬಿಕಾಸ್ ಈ ಪ್ರಾಡಕ್ಟ್ ಎಲ್ಲ ತುಂಬ ಕಾಸ್ಟ್ಲಿ, ಹಿಂಗೆ ಬೇಕಾದ್ರೆ ಯೂಸ್ ಮಾಡೋಂಗೂ ಇಲ್ಲ. ಬಿಕಾಸ್ ನಾನು ಡೈಲಿ ಟ್ವೈಸ್ ನಾನು ಹಚ್ತೀನಿ ಸನ್ಸ್ಕ್ರೀನ್ ಬಂದು. ಬಿಕಾಸ್ ಈವ್ನಿಂಗ್ ಒಂದ್ಸಲ, ಮಾರ್ನಿಂಗ್ ಒಂದ್ಸಲ ಹಚ್ತೀನಿ. ಬೇಗನೆ ಖಾಲಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದು ತುಂಬ ಕಾಸ್ಟ್ಲಿಗೂ ಪ್ರಾಡಕ್ಟು
ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲ ಅನ್ನೋಲ್ಲ, ಬಟ್ ತುಂಬ ಹೆಂಗೆ ಬೇಕಾದ್ರೆ ಹಂಗೆ ಹಚ್ಚಿದ್ರೆ ಬೇಗ ಖಾಲಿನೂ ಆಗುತ್ತೆ. ಇದ್ರದ್ದು ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ ಅನ್ಸುತ್ತೆ, ಹೇಳ್ತೀನಿ. ಸನ್ಸ್ಕ್ರೀನ್ ಅವ್ರದ್ದು ಅಮೌಂಟು ಬರ್ತಿಲ್ಲ ಏನಾದ್ರು. ಇದು 499, ಇದು 499. ಇದು ಸಿರಮ್ ಬಂದು 600, ಮಾಯ್ಶ್ಚರೈಸರ್ ಬಂದು 500. 500 ಅಲ್ಲ, 600 ಏನು ಇರಬೇಕಾದದ್ದು. ಇಷ್ಟು ನೋಡಿರಿ, ನಾನು ಮಾರ್ನಿಂಗು ಏನೇನು ಹಚ್ತೀನಿ, ಬಿಕಾಸ್ 7 ಬರ್ನಿಗೆ ಏನೇನು ಹಚ್ಚೋಕ್ಕಾಗುತ್ತೋ ನಾನು ಅಷ್ಟೂ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟು ತೋರಿಸ್ಬೇಕು. ಇದು ಅಂಡರ್ ಆರ್ಮಿಗೆ ಹಚ್ಚಬೇಕು. ಇದು ಅಂಡರ್ ಆರ್ಮ್ ಹೀಗೆ ಯಾಕಂದರೆ ಈಗ ತುಂಬ ಟ್ಯಾನ್ ಆಗೋದು, ಸ್ವೆಟ್ಟಿಂಗ್ ಆಗೋದು ಭಾಳ ಇರುತ್ತೆ ಇಲ್ಲಿ ಅಂಡರ್ ಆರ್ಮ್ನಲ್ಲಿ. ಸೊ ನೀವು ಮಸ್ಟ್ ಶುಡ್ ಬಿ ಟ್ರೈ ದಿಸ್ ವಿಶ್ ಕೇರ್ ಅವ್ರದ್ದು ಪ್ರಾಡಕ್ಟು. ವಿಶ್ ಕೇರ್ ಅವ್ರದ್ದು ಪ್ರಾಡಕ್ಟ್ ಇದು. ಈ ಥರ ಬರುತ್ತೆ ವಿಶ್ ಕೇರ್ ಅವ್ರದ್ದು. ಪ್ರೊಟೆಕ್ಟ್ ಮಾಡ್ತಿಲ್ಲ. ವಿಶ್ ಕೇರ್ ಅವ್ರದ್ದು ಪ್ರಾಡಕ್ಟ್ ಇದು. ಇದನ್ನು ನೀವು ಮಸ್ಟ್ ಶುಡ್ ಬಿ ಯೂಸ್ ಮಾಡಿ. ಅಂಡರ್ ಆರ್ಮ್ ಹತ್ರ ಈ ಥರ ರೋಲ್ ಆನ್ ಬರುತ್ತೆ. ಅಂದರೆ ಸ್ಮೆಲ್ಗೂ ತುಂಬಾ ಚೆನ್ನಾಗಿದೆ ಇದು. ಈ ಥರ ನಿಮಗೆ ರೋಲ್ ಮಾಡಿ ಸಕ್ಕತ್ತಾಗಿದೆ ಸ್ಮೆಲ್ಲು. ಈ ಸ್ಮೆಲ್ಲಿಗೆ ತೊಗೊಳ್ಬೇಕು, ಹಂಗಾಗುತ್ತೆ ಇದು. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಸ್ಮೆಲ್ಲು ತುಂಬ ದಿನ ಹಾಗೆ ಇರುತ್ತೆ. ಇದು ಅಮೌಂಟ್ ಬಂದು 349, 350 ಲೆಕ್ಕ. ಬಟ್ ಇದು 4AHA BHA ಅಂಡರ್ ಆರ್ಮ್ ರೋಲ್ ಆನ್ ತುಂಬ ಚೆನ್ನಾಗಿದೆ. ನಿಮಗೆ ಮಸ್ಟ್ ಶುಡ್ ಬಿ. ಖಾಲಿ ಆದ್ರಿಗೂ ಗೊತ್ತಾಗುತ್ತೆ. ಶಬ್ದ ಕೇಳಿಸ್ತಿದೆಯಾ? ಖಾಲಿ ಇನ್ನೂ ಸ್ವಲ್ಪ ಇದೆ ನಮ್ಮದು. ತುಂಬ ದಿನ ಆಯಿತು ನಾನು ತೊಗೊಂಡು. ತುಂಬ ಚೆನ್ನಾಗಿ ಯೂಸ್ ಬರುತ್ತೆ ಇದು. ನೀವು ಈ ಟೈಮ್ನಲ್ಲಿ, ಸಮ್ಮರ್ ಟೈಮ್ನಲ್ಲಿ ಮಸ್ಟ್ ಶುಡ್ ಬಿ ಇದನ್ನು ಟ್ರೈ ಮಾಡಿ. ಬಿಕಾಸ್ ಈ ಸ್ಮೆಲ್ ಬರೋಲ್ಲ, ಇದರ ಸ್ಮೆಲ್ ಬರುತ್ತೆ. ಆ್ಯಂಡ್ ನಿಮ್ಮ ಆ ಪ್ಲೇಸನ್ನು ತುಂಬ ಡ್ರೈ ಆಗುತ್ತೆ ಈ ಟೈಮ್ನಲ್ಲಿ. ಅದನ್ನು ತುಂಬ ಪ್ಯಾಂಪರ್ ಮಾಡಿ ಅಲ್ಲಿ ಇರೋ ಒಂದು ನಿಮಗೆ ಬ್ಲ್ಯಾಕ್ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಇದೆ. ಯೂಸ್ಫುಲ್ ಇರೋದು ಮಾತ್ರ ನಾನು ಹೇಳ್ತೀನಿ, ಬಿಕಾಸ್ ನನಗೆ ಟ್ರೈ ಮಾಡಿದ ಮೇಲೆ ಇದಕ್ಕೂ ಸನ್ಸ್ಕ್ರೀನ್ಸ್ ಅವಾಗಲಿ ಆಲ್ರೆಡಿ ನಾನು ತೊಗೊಂಡು 2 months 3 months ಆಯ್ತು. ಅದು ಈಗ ನಾನು ರಿವ್ಯೂ ಕೊಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಫಸ್ಟು ಯೂಸ್ಫುಲ್ ಆಗಬೇಕು. ಆ್ಯಂಡ್ ನನ್ನ ಸ್ಕಿನ್ ಮೇಲೆ ಓಕೆ ಅಂದಮೇಲೆ ನಿಮಗೆ ತೋರ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಈಗ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇದೆ, ಈಗ ತೋರಿಸ್ತಿದ್ದೀನಿ. ಬಿಕಾಸ್ ನನಗೆ ಓಕೆ ಅಂದಮೇಲೆ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಮುಂದೆ ತರೋಕ್ಕೆ ಇಷ್ಟ. ಅದು ಏನಾದರೂ ನಿಮಗೆ ಸರಿ ಹೋಗಲಿಲ್ಲ ಅಂದರೆ ನನ್ನೇ ಬೈಕೊಳ್ತೀರಾ. ಇಸ್ ಇಟ್ ರೈಟ್? ನನಗೆ ಅದು ಇಷ್ಟ ಆಗೋಲ್ಲ. ಬಿಕಾಸ್ ಎಲ್ಲರದ್ದು ಒಂದೇ ಸ್ಕಿನ್ನು, ಎಲ್ಲರೂ ಒಂದೇ ಥರ ಎಫೆಕ್ಟ್ ಬೀಳ್ತಾನೆ ಇರ್ತಾರೆ. ಸೊ ಅವರಿಗೆ ಬೆಸ್ಟ್ ಪ್ರಾಡಕ್ಟ್ ಕೊಡಬೇಕು ಅನ್ನೋದೇ ನಾನು ನಿಮಗೆ ಇಷ್ಟ. ಗೈಸ್ ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಗೈಸ್ ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಪ್ಲೀಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನೂ. ಆ್ಯಂಡ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಗೈಸ್.